ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಪ್ರತಿ ವರ್ಷ ಶಿವರಾತ್ರಿಗೆ ಉಪವಾಸ ಇರ್ತೀವಿ. ಸೊ ಉಪವಾಸ ಅಂದರೆ ನಾನು ಹೇಳಿದ್ನಲ್ಲ, ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ, ಉಪವಾಸ ಅಂದರೆ ನಾವು ಜಸ್ಟ್ ಹಣ್ಣುಗಳು ತಿಂದ್ಕೊಂಡು ಮತ್ತು ನಾವು ಆ್ಯಕ್ಚುಲಿ ಅವಲಕ್ಕಿ, ಸಿಹಿ ಅವಲಕ್ಕಿ ಮಾಡ್ಕೊಂಡು ತಿಂತೀವಿ. ಉಪವಾಸ ಅಂದರೆ ಅನ್ನ ತಿನ್ನೋದಿಲ್ಲ, ಉಪ್ಪು ಖಾರ ತಿನ್ನೋದಿಲ್ಲ. ತಿಂಡಿ ಆ ಥರ ಏನು ಮಾಡ್ಕೊಳ್ಳಲ್ಲ, ಉಪ್ಪಿಟ್ಟು ಆ ಥರ ಎಲ್ಲ ಏನು ಮಾಡ್ಕೊಳ್ಳಲ್ಲ, ದೋಸೆ ಇಡ್ಲಿ ಆ ಥರ ಎಲ್ಲ ಏನು ತಿನ್ನೋಲ್ಲ. ನಾವು ಜಸ್ಟ್ ಏನಂದರೆ ಸ್ವೀಟ್ ಅವಲಕ್ಕಿ ಮಾಡ್ಕೊಂಡು ತಿಂತೀವಿ. ಆಮೇಲೆ ಫ್ರೂಟ್ಸ್ಗಳು ತಿಂದ್ಕೊಳ್ತೀವಿ. ಮತ್ತು ನಾವು ಶಿವರಾತ್ರಿ ಹಬ್ಬಕ್ಕೆ ಅಂತಲೇ ನಾವು ತಮಟ ಅಂತ ಹೇಳ್ತೀವಿ, ತಂಬಿಟ್ಟು. ಸೊ ಇದನ್ನು ನಾವು ಮಾಡ್ತೀವಿ, ಪ್ರತಿ ವರ್ಷ ನಮ್ಮ ಮನೇಲಿ ತಂಬಿಟ್ಟು ಮಾಡ್ತೀವಿ. ಸೊ ಅದು ನಿಮಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ ಬ್ರೀಫಾಗಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಈಗ ನಾನು ಸ್ಟವ್ ಹಚ್ಚಿ ಬಾಣಲಿ ಇಡ್ತಾ ಇದ್ದೀನಿ. ಇದನ್ನು ನಾನು ಅಮೆಝಾನಿಂದಾನೇ ಪರ್ಚೇಸ್ ಮಾಡಿದ್ದು, ಇಂಡಸ್ ವ್ಯಾಲಿ ಅವ್ರದ್ದು. ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟು ನಾನು ಗಸಗಸೆನ ನಾನು ಹುರ್ಕೊಳ್ತಾ ಇದ್ದೀನಿ. ಯಾಕೆ ಫಸ್ಟ್ ಗಸಗಸೆ ಹುರ್ಕೊಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಬಾಣಲಿ ಬೆಚ್ಚಗಿರೋದ್ರಿಂದ ಫಸ್ಟು ಗಸಗಸೆ ಹುರ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಗಸಗಸೆ ಬೇಗ. ಸೊ ಅದಕ್ಕೆ ಫಸ್ಟು ನಾನು ಗಸಗಸೆನ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಬಿಳಿ ಎಳ್ಳನ್ನು ಒಂದು 3/4 ಕಪ್ಪಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಕರಿ ಎಳ್ಳು ಕೂಡ ಬೇಕಾದವರು ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ನಾನಿವತ್ತು ಬಿಳಿ ಎಳ್ಳು ನಾನು ಯೂಶ್ವಲಿ ಯಾವಾಗಲೂ ಅಷ್ಟೇ ಬಿಳಿ ಎಳ್ಳೇ ಜಾಸ್ತಿ ಯೂಸ್ ಮಾಡೋದು. ಸೊ ಬಿಳಿ ಎಳ್ಳನ್ನೇ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಹುರ್ಗಡ್ಲೆ ತೊಗೊಂಡು, ಅದು 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಇದನ್ನೆಲ್ಲ ತೆಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಇದೆಲ್ಲ ಬೇಗ ಆರಿಕೊಂಡ್ರೆ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ತೆಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈಗ ಕೆಂಪು ಬಣ್ಣ ಬಂದಿದೆ. ನೆಕ್ಸ್ಟ್ ನಾನು ಕಡಲೆ ಬೀಜನ 1 ಲೋಟ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಜಾಸ್ತಿ ಹಾಕೋದ್ರಿಂದ. ಈ ಕಡಲೆ ಬೀಜ ಜಾಸ್ತಿ ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ನಾನು 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಬಂದು ದೋಸೆ ಅಕ್ಕಿ, ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೇಮ್ ಅಕ್ಕಿ ಇದು. ಸೊ ಇದು ಅಷ್ಟೇ 1.5 ಲೋಟ ತೊಗೊಂಡು ಅದನ್ನು ಕೂಡ ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಕೂಡ ಹುರ್ಕೊಳ್ತೀನಿ. ಅಂದರೆ ತುಂಬ ಕೆಂಪು ಬಣ್ಣ ಬೇಡ, ಸ್ವಲ್ಪ ವೈಟಿಶೇ ಇರಲಿ. ಸೊ ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ನಾನು ಎಲ್ಲ ರೀತಿ ಅಂದರೆ ಏನೇನು ಹುರ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡ್ಕೊಳ್ಳಿ. ನಾನು ಮತ್ತೆ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತೀನಿ, ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಪುಡಿ ಮಾಡೋದಿಲ್ಲ. ಯಾಕಂದರೆ ಒಂದು ಜಾಸ್ತಿ ಪುಡಿ ಆಗಿಬಿಡುತ್ತೆ, ಒಂದು ಕಡಿಮೆ ಪುಡಿ ಆಗುತ್ತೆ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಈಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಗಸಗಸೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂಟ್ಕೊಳ್ಳೋ ಥರ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಉದುರಾಗೇ ಇರಲಿ, ಆ ಥರ ಪುಡಿ ಮಾಡ್ಕೊಳ್ಳಿ. ಸುಮ್ಮನೆ ಹಿಂಗಾಕಿ ಒಂದು ಸೆಕೆಂಡು ಬೇಡ, ಸುಮ್ಮನೆ ಹಿಂಗಾಕಿ ಹಿಂಗೆ ತೆಗೆದುಬಿಡಿ ಸಾಕು, ಪೌಡ್ರ್ ಆಗೋಗುತ್ತೆ. ಯಾಕಂದರೆ ನಾವು ನೀಟಾಗಿ ಫ್ರೈ ಮಾಡಿರೋದ್ರಿಂದ ಬೇಗ ಫಾಸ್ಟಾಗಿ ಪೌಡ್ರ್ ಆಗುತ್ತೆ. ಸೊ ಈ ಥರ ನೀವು ಪೌಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಳ್ಳು ಕೂಡ ಅಷ್ಟೇ, ಅದನ್ನು ಅಷ್ಟೇ 1 ರೌಂಡ್ ಹಿಂಗಾಕಿ ಹಿಂಗೆ ತೆಗೆದುಬಿಡಿ. ಎಳ್ಳು ಕೂಡ ಅದನ್ನು ಕೂಡ ತುಂಬ ಜಾಸ್ತಿ ಪುಡಿ ಮಾಡೋಕ್ಕೆ ಹೋದರೆ ಎಲ್ಲ ಅಂಟ್ಕೊಂಡು ಸೇರ್ಕೊಂಡ್ಬಿಡುತ್ತೆ. ಸೊ ಅಷ್ಟೊಂದು ಬೇಡ, ಸ್ವಲ್ಪ ಅದನ್ನು ನೀಟಾಗಿ ಪೌಡ್ರ್ ಟೈಪಲ್ಲಿ ಅದನ್ನು ಕೂಡ ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಹುರ್ಗಡ್ಲೆನ ಪುಡಿ ಮಾಡಬೇಕಾದ್ರೆ ತುಂಬ ಪೌಡ್ರ್ ಲೆವೆಲಲ್ಲಿ ಪುಡಿ ಮಾಡಬೇಡಿ, ಅದು ಸ್ವಲ್ಪ ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹುರ್ಗಡ್ಲೆ ಜೊತೆಲಿ ನಾನು ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಅದನ್ನು ಸಪ್ರೇಟಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಕ್ಕಿಂತ ಅದು ಮಿಕ್ಸಿಯಲ್ಲೇ ಆಡಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ಫುಲ್ ಪೌಡರ್ ಲೆವೆಲಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಏಲಕ್ಕಿನೂ ಹುರ್ಗಡ್ಲೆ ಜೊತೆಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಹೇಳಿದ್ನಲ್ಲ, ಒಂದು ಲೆವೆಲ್ ಹಂಗೆ ಆಡಿಸ್ಬಿಟ್ಟು ತೆಗೆದುಬಿಡಿ. ಸೊ ಹುರ್ಗಡ್ಲೆ ಆದಮೇಲೆ ಕಡಲೆ ಬೀಜನ ನೀವು ಹಾಗೇ ಪುಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕಡಲೆ ಬೀಜನ ನಾವು ಸಿಪ್ಪೆ ತೆಗಿಬೇಕು. ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ನೀವು ಮಿಕ್ಸಿಗೆ ಹಾಕ್ಕೋಬೇಕು ಕಡಲೆ ಬೀಜ. ಮತ್ತು ನಾವು ಫುಲ್ಲು ಪೌಡ್ರ್ ಥರ ಕಡಲೆ ಬೀಜನ ನಾವು ಪುಡಿ ಮಾಡ್ಕೋಬಾರ್ದು. ಅದನ್ನು ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗಬೇಕು ಕಡಲೆ ಬೀಜ. ಸೊ ಆ ರೀತಿಯಲ್ಲಿ ಸ್ವಲ್ಪ 1 ಸೆಕೆಂಡ್ ಹಿಂಗೆ ಆಡಿಸಿ ಹಿಂಗೆ ತೆಗೆದುಬಿಡಿ ಸಾಕು, ನೀಟಾಗಿ ಎಲ್ಲ ರಫಾಗಿ ಆಗುತ್ತೆ. ನಾನು ನೆಕ್ಸ್ಟ್ ಏನಂದರೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ಕಟ್ ಮಾಡಿ ಕೂಡ ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ನಾವು ತುರಿದು ಹಾಕ್ಕೊಳ್ತೀವಿ ಅಂದರೆ ತುರಿದು ಕೂಡ ಹಾಕ್ಕೋಬೋದು. ತುರಿದು ಹಾಕೋದ್ರಿಂದ ನಾವೇನಾಗುತ್ತೆ ಅಂದರೆ, ತಿನ್ನಬೇಕಾದ್ರೆ ಅದು ಕೊಬ್ಬರಿದು ಲೇಯರ್ ಇರುತ್ತಲ್ಲ ಅದು ಬಾಯಿಗೆ ಸಿಗುತ್ತೆ. ಅದು ಸಿಗೋದ್ರಿಂದ ಟೇಸ್ಟ್ ನಮಗೂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ತುರಿದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೋಳಲ್ಲಿ ಒಂದು ಫುಲ್ ಕೊಬ್ಬರಿಯಲ್ಲಿ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ಕೊಬ್ಬರಿನ ತುರಿದು
ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಏನೇನು ಇದು ಮಿಕ್ಸಿಗೆ ಹಾಕಿದ್ದೀವೋ ಅದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಯಾಕಂದರೆ ಅದೆಲ್ಲ ಫುಲ್ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅಕ್ಕಿನ ಹುರಿದಿರೋ ಮಿಷಿನಲ್ಲಿ ಹಾಕಿ ಪುಡಿ ಮಾಡಿಸ್ಕೊಂಡಿದ್ದೀನಿ. ಯಾಕಂದ್ರೆ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಮೊದಲೇ ಇಟ್ಕೊಂಡಿದ್ದೀನಿ ಅಕ್ಕಿನ. ಸೊ ಅದನ್ನೇ ಈ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಬಂದು ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಯಾವಾಗ ನನಗೆ ತಿನ್ನಬೇಕು ಅನಿಸುತ್ತೋ ಆಗ ಫ್ರೆಶ್ ಆಗಿ ಪಾಕ ತೆಗೆದು ಅದನ್ನು ನಾನು ಉಂಡೆ ಕಟ್ಕೊಳ್ತೀನಿ. ಯಾಕಂದರೆ ಎಲ್ಲ ಒಂದೇ ಸರಿ ಕಟ್ಕೊಳ್ಳೋಕೆ ಹೋದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಫ್ರೆಶ್ಶಾಗಿ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ತೀನಿ. ಮತ್ತು ಇದನ್ನು ನಾವು 15 to 20 ಡೇಸ್ ಆರಾಮ್ಸೆ ಎತ್ತಿಕ್ಬೋದು. ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ನೀವು ಔಟ್ಸೈಡಲ್ಲಿ ಕೂಡ ಆರಾಮ್ಸೆ ಎತ್ತಿಡ್ಬೋದು. ಯಾಕಂದರೆ ನಾವೆಲ್ಲ ಹುರಿದು ಪುಡಿ ಮಾಡಿರೋದ್ರಿಂದ ಇದು ಕೆಟ್ಟೋಗೋದಿಲ್ಲ, ಆರಾಮ್ಸೆ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಇನ್ನು ಮಿಕ್ಕಿದ್ದಕ್ಕೆ ಮಾತ್ರ ನಾನು ಪಾಕ ರೆಡಿ ಮಾಡಿಕೊಂಡು ಕಲಿಸ್ಕೊಳ್ತೀನಿ. ಈಗ ಪಾಕ ಮಾಡ್ಕೊಳ್ಳೋಣ. ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಟು, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ನಾನು ಒಂದು ಉಂಡೆ ಅಂದರೆ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಉಂಡೆಗಿಂತ ಸ್ವಲ್ಪ ಕಡಿಮೆ ಬೆಲ್ಲನೇ ನಾನು ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಎಳೆ ಪಾಕ ಬಂದರೆ ಸಾಕು. ತುಂಬ ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋಕೆ ಹೋದರೆ ನಾವು ಉಂಡೆ ಕಲಿಸಿದಾಗ ಅದು ಆಮೇಲೆ ಕಲ್ಲು ಥರ ಆಗಿಬಿಡುತ್ತೆ. ಅದು ಮತ್ತು ತುಂಬ ಕಷ್ಟ ಆಗುತ್ತೆ. ಆ ಥರ ಕಲ್ಲು ಥರ ಬಂದರೆ ಅದನ್ನು ಪುಡಿ ಮಾಡೋಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಎಳೆ ಪಾಕ ತೆಗೆದ್ರೆ ಸಾಕು. ಮತ್ತು ಇನ್ನೂ ತುಂಬ ಗಟ್ಟಿ ಪಾಕ ಬಂದರೂ ನಮಗೆ ಉಂಡೆ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಎಳೆ ಪಾಕ ಬರೋ ಥರ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಕಸ ಏನಾದರೂ ಇದ್ದರೆ ಬೆಲ್ಲದಲ್ಲಿ ಕಸ ಇದ್ದರೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫಿಲ್ಟ್ರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನೂ ಇರಲಿಲ್ಲ, ತುಂಬ ನೀಟಾಗಿತ್ತು ಬೆಲ್ಲ. ಮತ್ತು ನೋಡಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಬೆಲ್ಲದ ಪಾಕದ ಸ್ಮೆಲ್ಲು ಮತ್ತು ನಾವೆಲ್ಲ ಹುರಿದು ಪುಡಿ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಸ್ಮೆಲ್ಲು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದೇನು ತುಂಬ ಕಷ್ಟ ಅನ್ನಿಸ್ತಾ ಇಲ್ಲ, ನನಗೆ ತುಂಬ ಈಸಿಯಾಗೇ ಬರ್ತಾಯಿದೆ. ನಾವು ಅಂದ್ಕೊಳ್ತೀವಿ ಅಯ್ಯೋ ಇದೆಲ್ಲ ಮಾಡ್ತಾರೆ, ತಲೆನೋವಪ್ಪ ಯಾರು ಮಾಡ್ತಾರೆ ಅಂತ ಅನ್ಕೋಬೋದು. ಬಟ್ ಇದು ಆ್ಯಕ್ಚುಲಿ ತುಂಬ ಈಸಿ ಮತ್ತು ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಕಷ್ಟ ಏನಿಲ್ಲ. ನೋಡಿ ಶೇಪ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ರೌಂಡ್ ಶೇಪಲ್ಲೇ ಬರ್ತಾಯಿದೆ. ಅದು ಆ ಕಡೆ ಒಂದು ಈ ಕಡೆ ಒಂದು ಯಾವ ಶೇಪು ಹೋಗಿಲ್ಲ, ನೀಟಾಗಿ ಬಂದಿದೆ. ನನಗೆ ತುಂಬ ಖುಷಿಯಾಯಿತು ಶೇಪ್ ನೋಡಿದ ತಕ್ಷಣ, ಎಷ್ಟು ಚೆನ್ನಾಗಿ ಬಂತಲ್ಲ. ಅಟ್ಲೀಸ್ಟ್ ನಾವು ಒಂದು ಮಾಡಿದ್ಕೂ ಒಂದು ಸಾರ್ಥಕ ಆಯಿತು. ನೋಡಿ ನಾವು ಮಾಡಿ ಏನೇ ಆಗಲಿ, ನಾವು ಒಂದು ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನನಗೂ ಕೂಡ ಅಷ್ಟೇ ಖುಷಿ ಆಯಿತು, ತುಂಬ ಚೆನ್ನಾಗೇ ಬಂತು ಉಂಡೆ. ಸೊ ನಿಮಗೆ ಇದು ನಾನು ಮಾಡಿದ ರೀತಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇನ್ ಕೇಸ್ ಏನಾದರೂ ನನ್ನ ಕಡೆಯಿಂದ ಮಾಡಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಆರಾಮ್ಸೆ ಹೇಳಿ. ಸೊ ದಟ್ ನಂದೇನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಕೂಡ ಕರೆಕ್ಟ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗನಿಗೆ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂತು ಉಂಡೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫೈನಲಿ ನಾನು ಶಿವರಾತ್ರಿ ಹಬ್ಬದ ಉಂಡೆ ಮಾಡಿದ್ದೀನಿ. ತಮಟ ಅಂತ ನಾವು ಹೇಳೋದು, ನಮ್ಮ ಭಾಷೆಯಲ್ಲಿ ತಮಟ ಅಂತ ನಾವು ಹೇಳ್ತೀವಿ, ತಂಬಿಟ್ಟು ಅಂತ ಕೂಡ ಹೇಳ್ಬೋದು. ಸೊ ಫೈನಲಿ ಮಾಡಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಂಡೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಿದೆ. ನಾವು ಆ್ಯಕ್ಚುಲಿ ಇದನ್ನು ಏನು ಮಾಡ್ತೀವಿ ಅಂದರೆ, ಇದು ಇವಾಗ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದನ್ನು ನಾವು ಮತ್ತೆ ಇದನ್ನು ಪುಡಿ ಮಾಡ್ತೀವಿ. ಪುಡಿ ಮಾಡಿಕೊಂಡು ನಾವು ಅದಕ್ಕೆ ಬಾಳೆಹಣ್ಣು, ಯಾಲಕ್ಕಿ ಬಾಳೆಹಣ್ಣಾದರೂ ಆಗಿರ್ಬೋದು, ಪಚ್ಚ ಬಾಳೆಹಣ್ಣಾದರೂ ಆಗಿರ್ಬೋದು, ಎರಡರಲ್ಲಿ ಯಾವ ಬಾಳೆಹಣ್ಣಾದ್ರೂ ಚೆನ್ನಾಗಿರುತ್ತೆ. ಯೂಶಲಿ ಪಚ್ಚ ಬಾಳೆಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಲಿಸ್ಕೊಂಡು ಅಂದರೆ ಇದನ್ನು ಮತ್ತೆ ನಾವೇನು ಮಾಡ್ತೀವಿ, ಇದು ಡ್ರೈ ಆದಮೇಲೆ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದಮೇಲೆ ನಾವು ಅದನ್ನು ಮತ್ತೆ ಹೊಡಿತೀವಿ. ಹೊಡೆದ್ಬಿಟ್ಟು ಎಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನು ನಾವು ಬಾಳೆಹಣ್ಣು ಅಂದರೆ ಯಾಲಕ್ಕಿ ಬಾಳೆಹಣ್ಣಾಗಲಿ ಪಚ್ಚ ಬಾಳೆಹಣ್ಣಾಗಲಿ ಕಲಿಸ್ಕೊಂಡು ತಿಂತೀವಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಎಷ್ಟೋ ಜನ ಅಯ್ಯೋ ಇದೆಲ್ಲ ಕಷ್ಟ ಆಗುತ್ತೆ ಅಂತ ಮಾಡೋದೇ ಇಲ್ಲ, ಅಯ್ಯೋ ಯಾರು ಮಾಡ್ತಾರೆ ಬಿಡು ಅಂತ. ಎಷ್ಟೋ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಅವರು ತಿಂದೇ ಇರೋದಿಲ್ಲ ಎಷ್ಟೋ ಜನ ಮಕ್ಕಳುಗಳು. ಸೊ ಈ ಥರ ನೀವು ಕೂಡ ಮನೆಯಲ್ಲಿ ನೋಡಿ, ನಾನು ಆ್ಯಕ್ಚುಲಿ ಇದನ್ನು ನಾನು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ನಾನು ಮಾಡಿರೋದು. ಹೊರಗಡೆಯಿಂದ ಏನೂ ಐಟಮ್ ತಂದು ಹಾಕಿಲ್ಲ, ರೆಡಿಮೇಡ್ ಅಂತೂ ಅಲ್ಲ, ನಾನೇ ಮನೆಯಲ್ಲಿ ಮಾಡಿರೋವಂಥದ್ದು. ಸೊ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನ್ನ ಮಗನಿಗೆ ಇದು ಉಂಡೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ನಾನು ಕಲಿತು ಮಾಡಿರೋದು. ಸೊ ಅವನಿಗೆ ತುಂಬ ಇಷ್ಟ ಆಗುತ್ತೆ.
ಸೊ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಾಡಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆನೇ, ನಾನೇ ನೋಡಿ ಹೇಳಿದ್ನಲ್ಲ, ಅಕ್ಕಿ ಹುರಿದು ಪುಡಿ ಮಾಡ್ಕೊಂಡಿರೋದು, ಆಮೇಲೆ ಕಡಲೆ ಬೀಜ, ಹುರುಗಡಲೆ, ಯಾಲಕ್ಕಿ, ಗಸಗಸೆ ಮತ್ತು ಬಿಳಿ ಎಳ್ಳು, ಇಷ್ಟನ್ನು ನಾನು ಹುರಿದು ಪುಡಿ ಮಾಡಿಕೊಂಡು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಮಾಡಿರೋವಂಥದ್ದು. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಾ ತುಂಬ ಈಸಿ. ಬೆಲ್ಲದ ಪಾಕನೂ ಅಷ್ಟೇ, ತುಂಬ ಗಟ್ಟಿ ಪಾಕ ಬರೋದೇನು ಬೇಡ, ಒಂದು ಎಳೆ ಪಾಕ ಬಂದರೆ ಸಾಕು. ಇದನ್ನು ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ವೇರ್ ಮಾಡಿರೋಂಥ ಇಯರಿಂಗ್ ಆಗಿರ್ಬೋದು, ಮತ್ತು ಈ ಸೆಟ್ ಏನಿದೆ ಜ್ಯುವೆಲರಿ ಅಂತ ಇನ್ಸ್ಟಾ ಪೇಜಿಂದ ತರಿಸಿದ್ದು. ಇದು ಕ್ವಾಲಿಟಿ ವೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಯರಿಂಗ್ ಅಂತೂ ಸೂಪರ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ. ಇನ್ವಿಸಿಬಲ್ ಚೈನ್ ಅಂತ ಹೇಳ್ತಿರಲ್ಲ, ಸೊ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು ಏನಕ್ಕೆ ತರಿಸಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯೂಶ್ವಲಿ ಇನ್ವಿಸಿಬಲ್ ಚೈನ್ ತುಂಬ ಸಿಂಪಲ್ಲಾಗಿ ಬರ್ತಿತ್ತು ಇನ್ಸ್ಟಾದಲ್ಲಿ. ಸೊ ಇವಾಗ ಈ ನಡುವೆ ಈ ಥರ ಬೇರೆ ಬರ್ತಾ ಇತ್ತು. ಸೊ ನಾನು ಕೂಡ ನೋಡಿದೆ, ನನಗಂತೂ ತುಂಬ ಇಷ್ಟ ಆಯಿತು ಇದು. ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ತುಂಬ ಇಷ್ಟ ಆಯಿತು ಇದು. ಮತ್ತು ವೆಯ್ಟ್ ಇದೆ, ಕ್ವಾಲಿಟಿ ಇದೆ, ಮತ್ತು ತುಂಬ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನೋಡಿ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಕೂಡ ತಗೊಂಡೆ. ನಾನಿವತ್ತು ಮಾಡಿರುವಂತಹ ಟಮಟ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನೂ ಯಾರಾದರೂ, ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.